ನೋಡಿಯಪ್ಪ, ಉತ್ತರಾಖಂಡದ ಘಟನೆ ನಾನು ಈಗಾಗಲೇ ಟ್ವೀಟ್ ಮಾಡಿದ್ದೇನೆ. ಇಡೀ ಇವತ್ತಿನ ಹೊಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ತಲೆ ತಗ್ಗಿಸುವಂಥ ಒಂದು ವಿಚಾರ ಇದು. ಇಡೀ ದೇಶ ಅರ್ಥ ಮಾಡ್ಕೊಳ್ಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರೀ ಒಂದು ವಿರೋಧ ಪಕ್ಷದ ನಾಯಕರಲ್ಲ. ಅವರು ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷದ ಸ್ಥಾನದಲ್ಲಿ ಆ ಜವಾಬ್ದಾರಿಯನ್ನು, ಆ ಪಕ್ಷದ ಜವಾಬ್ದಾರಿಗೆ ಇವತ್ತು 100 ವರ್ಷದ ನಂತರ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದಾರೆ. ಇಡೀ ವ್ಯವಸ್ಥೆ, ಹೋರಾಟ ಎಲ್ಲ ಕೂಡ ಇಂಥ ಒಂದು ಸಮಾಜಗಳಿಗೆ ಅವಮಾನ ಆಗಬಾರ್ದು ಅಂತಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನು ಮಾಡಿ ನಮಗೆ ಈ ಸಂವಿಧಾನಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟರು. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೆಲಸ ಇವತ್ತು ನಡೆದಿದೆ. ಜಾತೀಯತೆ, ಕೋಮುವಾದಿ ಇವೆಲ್ಲ ಕೂಡ ನಮಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ. ಇವತ್ತು ಏನು ಈ BJP ನಾಯಕರುಗಳು ಮಾಡಿದ್ದಾರೆ, ಈ ದೇಶದ ಎಲ್ಲ ದಲಿತರಿಗೆ ಆಗಿರೋಂಥ ಅವಮಾನ ಎಲ್ಲರಿಗೂ ಕೂಡ ತಲೆ ತಗ್ಗಿಸುವಂಥ ಒಂದು ವ್ಯವಸ್ಥೆ ಆಗಿದೆ. ಸೊ ಪ್ರತಿಯೊಬ್ಬರು ಕೂಡ ಭಾರತೀಯರಿಗೂ ಮಾಡಿರೋಂಥ ಒಂದು ದೊಡ್ಡ ಅವಮಾನ. ಇದಕ್ಕೆ BJPಯ ನಾಯಕರು, ದೇಶದ ಪ್ರಧಾನಮಂತ್ರಿಗಳು ಅವರೆಲ್ಲ ಕೂಡ ಇದನ್ನು ಯಾವುದಾದ್ರು ಅವರ ಪಕ್ಷದ ನಾಯಕರುಗಳಿಗೆ, ಮಂತ್ರಿಗಳಿಗೆ ಆಗಿದ್ದರೆ ಯಾವ ರೀತಿ ವರ್ತನೆ ಮಾಡ್ತಿದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ಅವರೇ ಇದನ್ನು ಹೇಳಬೇಕಾಗ್ತದೆ. ಸೊ ಅದರಿಂದ ಅವ್ರಿಗಾಗಿರೋಂಥ ಅವಮಾನವನ್ನು ನಾವು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು ಇಡೀ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಲ್ಲ, ಒಬ್ಬ ಸಾಮಾನ್ಯ ಒಂದು ವ್ಯಕ್ತಿಯಾಗಿ ಇಡೀ ದೇಶದ ಜನತೆಗೆ ಒಂದು ದೊಡ್ಡ ಸಂದೇಶವನ್ನು, ಇಂಥ ನಾಯಕರಿಗಾಗಿರುವಂಥ ಒಂದು ಅವಮಾನದ ಬಗ್ಗೆ ಒಂದು ದೊಡ್ಡ ಕ್ಷಮಾಪಣೆಯನ್ನು ಜನತೆಗೆ, ದೇಶದ ನಾಗರಿಕರಿಗೆಲ್ಲರೂ ಕೂಡ ಕ್ಷಮಾಪಣೆಯನ್ನು ಕೇಳಬೇಕಾಗ್ತದೆ. ಮತ್ತು ಸರ್ಕಾರ ಯಾರ್ಯಾರು ಇಂಥ ವ್ಯವಸ್ಥೆ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ಅಂಥೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಸರ್, ನಡ್ಡಾ ಅವರು ಒಪ್ಕೊಂಡಿದ್ದಾರೆ, ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಸದನದಲ್ಲಿ ಹೇಳಿದ್ದಾರೆ. ತನಿಖೆ ಏನಿದೆ, ಎಲ್ಲ ಚಿತ್ರಗಳೆಲ್ಲ ಈಚೆ ಬರ್ತಾ ಇದೆ. ತನಿಖೆ ಮಾಡಿ ಏನು ಸುಖ? ಕ್ರಮ ಕೈಗೊಳ್ಬೇಕಷ್ಟೇ. ತನಿಖೆ ಏನು ತನಿಖೆ ಮಾಡ್ತಾರೆ? ಫಸ್ಟು ಚೀಫ್ ಮಿನಿಸ್ಟರ್ಗೆ ರಿಸೈನ್ ಮಾಡೋಕ್ಕೆ ಹೇಳಿ. ಆ ರಾಜ್ಯದ ಚೀಫ್ ಮಿನಿಸ್ಟ್ರು, ಕಾರ್ಯಕರ್ತರು ಅವ್ರಿಗೆಲ್ಲ ರಿಸೈನ್ ಮಾಡೋಕ್ಕೆ ಹೇಳಿ. ಅವ್ರ ಮೇಲೆ ಏನು ಶಿಕ್ಷೆ ತಗೋಬೇಕು ಶಿಕ್ಷೆ ಕೊಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.